ಮಿಸ್ ಆಗ್ಬಿಟ್ಟಿದ್ದೀನಿ, ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಿದೆ. ನಾನು ಇದು ನಮ್ಮ ಹಿಂದೆ ಫುಲ್ ತೆಲುಗು ಅವರು, ಎಲ್ಲ ತೆಲುಗು ಕೂತಿದ್ದಾರೆ. ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾರೆ ಬಂದು ಗಣೇಶ್ನ ಮೀಟ್ ಮಾಡಕ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದ್ರೆ, ನಾನು ರೆಡಿ ಆಗಿರೋದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ, ನಾವು ಹೋಗ್ತಿರೋದು CCL ಮ್ಯಾಚ್ ನೋಡಕ್ಕೆ. ಇವತ್ತು ಕರ್ನಾಟಕ ಬುಲ್ಡೋಸರ್ ವರ್ಸಸ್ ತೆಲುಗು ವಾರಿಯರ್ಸ್ ಅಂತ ಇದೆ ಮ್ಯಾಚ್. ಸೊ ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ, ಲಾಸ್ಟ್ ಇಯರ್ ದುಬೈಲಿ ಹೋಗಿ ನಾವು CCL ಮ್ಯಾಚ್ ನೋಡಿದ್ವಿ. ಈ ವರ್ಷ ಬೆಂಗಳೂರಲ್ಲಿ ನಡೀತಾ ಇದೆ, ದುಬೈಲಿ ನಡೀತಿಲ್ಲ. ಸೊ ಬೆಂಗಳೂರು, ಸೂರತ್, ಹೈದರಾಬಾದ್. ಸೂರತ್ಗಂತೂ ಹೋಗಕ್ಕಾಗಲ್ಲ, ಹೈದರಾಬಾದ್ ಹೋಗಕ್ಕಾಗಲ್ಲ. ಸೊ ಬೆಂಗಳೂರಲ್ಲಿ ನಡೆಯುವಾಗ ನಾವು ಮ್ಯಾಚ್ ಮಿಸ್ ಮಾಡಬಾರ್ದು ಅಂತ ಇವತ್ತು ನಾನು ರೆಡಿ ಆಗಿ CCL ಮ್ಯಾಚ್ ನೋಡಕ್ ಹೋಗ್ತಾ ಇದೀವಿ. ಸೊ ಲಾಸ್ಟ್ ಬ್ಲಾಗ್ ನೋಡಿದ್ರಲ್ಲ, ಟೆಂಪಲ್ ರನ್ ವಿತ್ ಮೈ ಅತ್ತೆ ಮಾಡಿದ್ದು. ಇವತ್ತು ಫುಲ್ ಫ್ಯಾಮಿಲಿ ಜೊತೆ CCL ಮ್ಯಾಚ್ ನೋಡಕ್ ಹೋಗ್ತಾ ಇದೀವಿ. ಸೊ ಹೆಂಗಿರುತ್ತೆ ಇವತ್ತಿನ ವ್ಲಾಗು, ಹೆಂಗೆ ಗೆಲ್ತಾರೋ ಇಲ್ವೋ, ಹೋಪ್ಸೋ ಗೆಲ್ಲಿ ಅಂತ ಫುಲ್ ಪ್ರೇ ಮಾಡ್ತಾ ಇದೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ, ಬನ್ನಿ ತೋರಿಸ್ತಾ. ಬಾಯಿಲಿ ಒಂದ್ ಹೇಳ್ತೀನಿ, ಅಮ್ಮ ನೋಡಿದ್ರು ಕಾಣಿಸ್ತು ಗೊತ್ತಾ, ಅಲ್ಲಿಂದ ಏನೋ ಕಾಣಿಸ್ತು. ಭರತ ಫ್ಯಾಮಿಲಿ ನೋಡ್ಬೇಕು. ನಾನು ಅನ್ಕೊಂಡೆ ಯಾರು ಕುಂತೆ ನಿಂತಿಲ್ಲಲ್ಲ ಅಂತ ಅನ್ಕೊಂಡ್ ಬಂದೆ, ನೋಡಿದ್ರೆ ಅಲ್ಲಿಂದ ಕಾಣಿಸ್ಬಿಟ್ಟೈತೆ. ಆಯ್ತಾಯ್ತು, ವ್ಲಾಗಲ್ಲೆಲ್ಲ ಹೇಳ್ತೀನಿ ಏನಂತ ಹೇಳಿ. ಏನು ಇಲ್ಲ ಗೈಸ್, ಗುಡ್ ಬಾಯ್ ಅವನು ನಮ್ಮ ಭರತ, ವೆರಿ ವೆರಿ ಗುಡ್ ಬಾಯ್ ಅಲ್ವಾ ಗೈಸ್. ಪಾಸ್ ನೋಡಿ ಎಷ್ಟಿದೆ ನಮ್ಮ ಹತ್ರ ನೋಡಿ, ಎಲ್ಲಾರ್ದು ಪಾಸ್ ನನ್ನ ಹತ್ರನೇ ಇದೆ ಗೈಸ್. ಅಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ಕೊಡೋದು, ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ. ಆಲ್ಮೋಸ್ಟ್ ನಮ್ಮ ಇಲ್ಲಿಂದಾನೇ ಒಂದು 6 ಮೆಂಬರ್ಸ್ ಹೋಗ್ತಾ ಇದೀವಿ, ಅಲ್ಲಿ ಇನ್ನೂ ಮಿಕ್ಕಿದವ್ರು ಕೊಡಬೇಕು ಗೈಸ್. ಎಲ್ಲ ಹೋಗ್ತಾ ಇದೀವಿ ಇವಾಗ. ಪಾಸಸ್ ಎತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಂದ್ರೆ, ಅಲ್ಲಿ ಪರ್ಸು ಏನು ಅಲೋ ಮಾಡೋಲ್ಲ ಗೈಸಲ್ಲಿ. ಲಾಸ್ಟ್ ಟೈಮ್ ನಾನು KCC 2 ಮ್ಯಾಚ್ ಹೋಗಿದ್ದೀನಿ. KCC ಮಾತ್ರ ಫುಲ್ಲು ಸಖತ್ತಾಗಿರುತ್ತೆ. ಸೊ ಇದು CCL ಅಂದರೆ ಸ್ವಲ್ಪ ಸೆಲೆಬ್ರಿಟೀಸ್ ಅಲ್ವಾ, KCC ಅಂದರೆ ಫುಲ್ ಎಲ್ಲ ಆ್ಯಕ್ಟರ್ಸ್ನ ನೋಡ್ಬೋದು. 2 ವೀಲರು, ಇನ್ನೊಂದು 2 ವೀಲರು, ಇನ್ನೊಂದು ಬರುತ್ತೆ ಅಂತ, ಇನ್ನೊಂದು 2 ವೀಲರ್ ಬರುತ್ತೆ. ಬನ್ನಿ ಹೋಗುವ. ಹೆಲ್ಮೆಟ್ ತಗೊಳ್ಳೋದೇ ಕಷ್ಟ ಅಂತೆ, ಇಷ್ಟ ಇಲ್ಲ ಅಂತೆ. ಬಿದ್ರೆ ಗೊತ್ತಾಗುತ್ತೆ ಅವಾಗ, ಅಯ್ಯೋ ಹಾಕೊಳ್ಳೇಬೇಕಾಗಿತ್ತು ಅಂತ. ಪೊಲೀಸ್ ಅಲ್ಲ, ಅದನ್ನೇ ಹೇಳಿದ್ದು, ಫೈನ್ ಬಿದ್ರೆ ಪಮ್ಮು ಕಟ್ತಾನೆ. ಪಾಸ್ ನನ್ನ ಹತ್ರ ಇದೆ, ಎಲ್ಲರೂ ಬಂದು ವೇಟ್ ಮಾಡ್ತಿದ್ದಾರೆ. ಎಲ್ಲರೂ ಇನ್ನೂ ಬಂದಿಲ್ವಾ, ಇನ್ನೂ ರೀಚ್ ಆಗಿಲ್ವಾ ಅಂತ. ಒಳ್ಳೆ ಕತೆ. ಎಲ್ಲ ಪಾಸ್ ನನ್ನ ಕೈಲಿ ಇಟ್ಕೊಂಡು ಒಳಗಡೆ ಹೋಗಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಟ್ರಾಫಿಕ್ ಇದೆ ನೋಡಿ, ಬರೀ 3 ಕಿಲೋಮೀಟರ್ಸ್ಗೆ 15 ಮಿನಿಟ್ಸ್ ತೋರಿಸ್ತೈತೆ. ಹೋಗೋದೇ ಇರೋದು ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಹೋಗೋಕ್ಕೆ, ಅದೇ 15 ಮಿನಿಟ್ಸ್ ತೋರಿಸ್ತೈತೆ. ಹಿಂಗಿರೋದೆ ಜನ ನೋಡಿ. ಹಿಂಗು ಜಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ನಾನೆಲ್ಲೋ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಏನು ಮಾಡೋದೋ ಗೊತ್ತಿಲ್ಲ ನೋಡಿ, ಎಲ್ಲಿ ನಿಂತಿದ್ದೀರೋ ಹಿಂಗೆ ಹೋಗೋದೋ ಗೊತ್ತಿಲ್ಲ. ಅವ್ನು ಬೇರೆ ಬರಬೇಕು ಇವಾಗ, ನಮ್ಮ ಭರತ ಬರಬೇಕು, ವೇಟ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದೀನಿ, ಎಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಈ ಭರತ ಮಾಡಿರೋ ಕೆಲಸಕ್ಕೆ ಎಲ್ಲೋ ಟರ್ನ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದವನು 15 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ಅವನು ಯಾವ ಕಡೆ ಇದ್ದಾನೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಅವಾಗಿಂದ ಇಲ್ಲೇ ನಿಂತಿದ್ದೀನಿ, ಮೆಟ್ರೋ ಸ್ಟೇಷನ್ ಮುಂದೆನೇ ನಿಂತಿದ್ದೀನಿ. ಗೇಟ್ ನಂಬರ್ 6 ಅಂತ ಹೋಗ್ತಾ ಇದ್ದೀನಿ ನಡ್ಕೊಂಡು. ಇವಾಗ 4 ಹತ್ರ ಇದ್ದೀನಿ, ಇನ್ನು 6ವರೆಗೂ ನಡ್ಕೊಂಡು ಹೋಗ್ಬೇಕು. ನಾನು ಎಲ್ಲರೂ ಬಂದು ವೇಟ್ ಮಾಡ್ತಿದ್ರು. ಯಪ್ಪ ಸಾಕಾಯ್ತು ನನಗಂತೂ, ಈ ಭರತ ಮಾಡಿರೋ ಕೆಲಸಕ್ಕೆ ನಿಲ್ಸಿದ್ದೇವೆ. ಏನು ಪಾಪ ವೇಟ್ ಮಾಡಿ ಇಲ್ಲ, ನಾನು ಯಾರಿಗೂ 1 ಅವರ್ ಆಯ್ತು ಬಂದ. ಸೊ ಸಾರಿ, ಇವ್ರಿಗೂ ಸಾರಿ, ಎಲ್ಲರಿಗೂ ಸಾರಿ. ಹಾಯ್ ಮ್ಯಾಮ್. ಮ್ಯಾಮ್ ಲಾಸ್ಟ್ ಟೈಮ್ ನಾವು ಚಿಕ್ಕಿನ ಹಂಗೆ, ಇವ್ರು ಯಾವಾಗ ಫೋನ್ ಎತ್ತೋಳೋ ಗೊತ್ತೇ ಆಗಲ್ಲ. ನೋಡಿ ಗೈಸ್, ಲಾಸ್ಟ್ ಬ್ಲಾಗಲ್ಲಿ ನೋಡಿ, ತುಂಬಾ ದಿವಸ ಆಯ್ತು ರವಿ ಅಣ್ಣ ನೋಡಿ. ನಾನು ದೇಶ ಬಿಟ್ಟು ದೇಶಕ್ಕೆ ಬಂದಿದ್ದೀನಿ ನೋಡಿ. ಫೈನಲಿ ಪಾಸಸ್ ಎಲ್ಲ ಆಯಿತು. ಫೈನಲಿ ಎಲ್ಲ ಗೆಟ್ ಟುಗೆದರು. ತಗೊಳ್ಳಿ, ಇವನಿಗೂ ಕೊಟ್ಬಿಡೋಣ. ತಗೊಳ್ಳೋ ಒಂದು ಪಾಸ್ ಎಕ್ಸ್ಟ್ರಾ ಇದೆ ನನ್ನ ಹತ್ರ, ಒಂದು ಪಾಸ್ ಎಕ್ಸ್ಟ್ರಾ ಇದೆ. ಯಾರಿಗೆ ಬೇಕು
500 ರೂಪಾಯಿ ಯಾರು ತಗೊಳಲ್ಲ ಬಾರೋ. ಎಕ್ಸ್ಟ್ರಾ ತಗೊಂಡ್ರೆ ಸುಮ್ಮನೆ ವೇಸ್ಟು. ಕೊಡೋಣ ಬಾರೋ ಪಾಪ. ಸಿಂಗಲ್ ಯಾರು ಬಂದಿದ್ದಾರೆ ಹುಡ್ಕೊಡ್ಬೇಕು. ಸಿಂಗಲ್ಸು ಬರತ್ತ ಸಿಂಗಲ್. ಅವನ್ ಐತಿ ಬಿಡಿ. ಚಿನ್ಮಯ್ ಸಿಂಗಲ್ ಅಲ್ವೇನೋ. ಇವಾಗ ಬಿಡ್ತವ್ರೆ. ನಮ್ಮ ಹಸ್ಬೆಂಡ್ ಕಾಣಿಸ್ತಿಲ್ಲ, ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಹಿಂಗ್ ತಳ್ತವ್ರೆ. ಯಜಮಾನ್ರೆ ಏನಿಲ್ಲಿ ಸಮೋಸ ಎಲ್ಲ ಇಟ್ಟಿದ್ದಾರೆ. ನಾನಂತೂ ತಿನ್ನೋಕ್ಕಾಗಲ್ಲ. ನೋ ಮ್ಯಾಮ್, ನಾನಂತೂ ತಿನ್ನೋಕ್ಕಾಗಲ್ಲ ಸಮೋಸ. ಯಾರ್ಯಾರೆಲ್ಲ ಹಾಯ್. ಮ್ಯಾಚ್ ಇನ್ನು ಸ್ಟೇಡಿಯಂಗೆ ಹೋಗಿಲ್ಲ, ಕೂಲ್ ಡ್ರಿಂಕ್ಸ್ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಓಕೆ ಓಕೆ, ಟಯರ್ಡ್ ಆಗ್ತಿದೆ. ಜಾಗ ಇಲ್ವಂತೆ, ನೋಡೋಣ. ಜಾಗ ಸಿಕ್ತಿಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ. ನಮ್ದು ಅಲ್ಲಿರೋದು. ನಾವು ಮತ್ತೆ ಬೇರೆ ಕಡೆ ಹೋಗ್ತಾ ಇದೀವಿ, ಜಾಗ ಇಲ್ಲ, ಅಲ್ಲಿ ಫುಲ್ಲು ಕ್ರೌಡ್ ಆಗ್ಬಿಟ್ಟಿದೆ. ಕೇಳಿಸ್ಕೊಂಡು ಓಡೋಗ್ತಾವೆ ನೋಡಿ. ನಾನು ಹೇಳಿದ್ದವ್ರೆ ಕೇಳಿಸ್ಕೊಂಡು ಓಡೋಗ್ತವ್ರೆ. ಎಲ್ಲ ಹೆಂಗೆ ಹೋಗ್ತಾರ ನೋಡಿ. ಆಯ್ತು ಎಲ್ಲ ಹೆಂಗ್ ಓಡ್ತಾ ಇದೀವಿ. ಫುಲ್ ವಾಕಿಂಗ್ ಸ್ಟೆಪ್ಸ್ ಇವತ್ತು. ನಂದು ಇತ್ತು. ಓ ಮೈ ಗಾಡ್. ಎಲ್ಲ ಸೆಟಲ್ ಆಗ್ತಿದ್ದಾರೆ. ಹಾಯ್ ಸೀಮಾ. You want to know if the CCL is up and running? Make some noise, Chinnaswamy! Welcome to the opening day of season 11 of the Celebrity Cricket League. A massive crowd here, over 30,000 people here in the heart of Namma Bengaluru. And I've got the people that matter to my right, the Hitcha Sudeep. A loud noise here at the M. Chinnaswamy. Crowd that have come by to say hello to you. ಒಳ್ಳೆ ಕತೆ ಗೈಸ್. ಸ್ಕೂಲಲ್ಲಿ ಮತ್ತೆ ಗಲೀಜಾಗಿದೆ, ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಸಾಕಾಯ್ತು. ಹೆಂಗಿದೆ ನೋಡಿ ಗೈಸ್ ನೈಟ್ ವೈಬು. ನಾವು ಲಾಸ್ಟ್ ಟೈಮ್ ದುಬೈ ಶಾರ್ಜಾದಲ್ಲಿ ಮಧ್ಯಾಹ್ನ ನೋಡಿದ್ವಿ ಮ್ಯಾಚ್. ಗೈಸ್ ಎಷ್ಟು ಸತಿ ಚೇಂಜ್ ಮಾಡಿದ್ದೀವಿ ಅಂದರೆ ಸೀಟ್ನ. ಯಪ್ಪ ಓಡಾಡಿದ್ದೀವಿ. ಯಪ್ಪ ಸ್ಟೆಪ್ಸ್ ನೋಡ್ಬೇಕು ಎಷ್ಟು ಕಂಪ್ಲೀಟ್ ಮಾಡಿದ್ದೀನೋ ಅಂತ. Oh my God, the population of boys are more than girls. Uncle, not boy. ಚಿಕ್ಕಿಗೆ ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ರೆ ಇಷ್ಟ, ಅದಕ್ಕೆ ಫುಲ್ ಎಕ್ಸೈಟ್ ಆಗಿದ್ದಾರೆ. ಅವ್ರಿಗೋಸ್ಕರ ಮ್ಯಾಚ್ ನೋಡಕ್ ಬಂದಿದ್ದಾರೆ. ಆರ್ಸಿಬಿ ಅಂತಾರೆ ಬಂದಿರೋ CCLಗೆ. ಆರ್ಸಿಬಿ ಅಂದ್ರೆ ರವಿಚಂದ್ರ ಬ್ಯಾಂಗ್ಳೂರ್. ಆರ್ಸಿಬಿ ಅಂದ್ರೆ ಏನು? RCG ಅದು. RCG ಬಟ್ RCB ಅಂತಾರೆ. ಅಲ್ಲ ಜಿ ನಿಸರೆ ಕೇಳಿಸ್ಕೊ. RCG ರವಿಚಂದ್ರ ಜಿ. ರವಿಚಂದ್ರ ಜಿ ನಾನೇ ಅನ್ಕೊಂಡೆ, ರವಿಚಂದ್ರ ಬ್ಯಾಂಗ್ಳೂರ್ ಅನ್ಕೊಂಡೆ.
ಪೇಪರ್ ತೆಗಿಯಕ್ಕೇನೆ ಒಂದು 10 ನಿಮಿಷ ಮಾಡ್ತಾರೆ. ಇಲ್ಲ ಬರ್ತಾ ಇಲ್ಲ ಗೈಸ್, ನಾವೇನ್ ಮಾಡೋಣ? ಫ್ರೆಂಡ್ಸ್ ಬರ್ತಾ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಅವ್ರಿಗೆ ಹೇಳು ಪೇಪರ್ ತೆಗಿಯಕ್ ಆಗ್ತಿಲ್ಲ ಅಂತ. ಪೇಪರ್ ತೆಗಿಯಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಐಸ್ ಕ್ರೀಮ್ ಅಲ್ಲಿ ಪೇಪರ್ ಅಂಟ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಏನ್ ಮಾಡ್ತೀರಾ? ಐಸ್ ಕ್ರೀಮ್ ಜೊತೆ ಪೇಪರ್ ತಿನ್ಬೇಕಾ, ಪೇಪರ್ ಜೊತೆ ಐಸ್ ಕ್ರೀಮ್ ತಿನ್ಬೇಕಾ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಇದ್ರ ಜೊತೆಗೆ ನೆಕ್ಕಿ ನೀರು ಕುಡಿಬೇಕು. ನಾವು ಕನ್ನಡಿಗರದು. ಪೇಪರ್ ಜೊತೆನೆ ತಿಂತಾರೆ. ನಾನು ಇದು ಈ ಸೈಡಲ್ಲಿ ಬಿಚ್ಚಿದ್ದೀನಿ, ಹಂಗಂಗೆ ಹಂಗೆ ನೆಕ್ಕಿದ್ದೀನಿ. ಓ ನಮ್ ವಿಭಾ ತೆಗ್ದ್ಬಿಟ್ಲು. ಸೂಪರ್. ನಮ್ಮ ಹಿಂದೆ ಫುಲ್ ತೆಲುಗು ಅವರು ಎಲ್ಲ ತೆಲುಗವ್ರು ಕೂತಿದ್ದಾರೆ. ನಾವು ಇಷ್ಟೇ ಜನ ಕನ್ನಡ, ನಾವೇ ಸೌಂಡ್ ಮಾಡ್ತಿರೋದು. ಯಾರೋ ಆ ಕಡೆ ಮಾಡ್ತಾನೆ ಇಲ್ಲ, ಬರೀ ತೆಲುಗು ಅವರೇ ಸೌಂಡ್ ಮಾಡ್ತಾರೆ. ಗೈಸ್ ಆ್ಯಕ್ಚುಲಿ ಔಟ್ ಆಗಿಬಿಟ್ಟಿದ್ದಾರೆ, ಸಾಂಗ್ ಹಾಕಿದ್ದಾರೆ. ನಾವು ಫುಲ್ಲು ಡ್ಯಾನ್ಸ್ ಆಡ್ತಾ ಇದ್ದೀವಿ. ಇನ್ನೊಂದು ಡಿಸಿಷನ್ ಇದೆಯಾ? ಬಟ್ ಆದರೂ ಆ ಸಾಂಗಿಗೆ ಫುಲ್ ಟೆಂಪ್ಟ್ ಆಗ್ಬಿಟ್ಟು ಒಬ್ಬೊಬ್ರು ಒಂದೊಂದು ಹೇಳ್ರು. ನೆಕ್ಸ್ಟ್ ಲೈನ್ ನಾನು ಹೇಳಲ್ಲ. ಹೆಂಗ್ ಸಮೋಸ ತಿಂತವ್ರೆ, ಡಯಟ್ ಅಂತಿದ್ದ ಇವ್ರು. ಎಲ್ಲ ಫಿಟ್ ನೋಡಿ ಫ್ರೆಂಡ್ಸ್, ಕ್ರಿಕೆಟ್ ನೋಡಕ್ ಬಂದಿದ್ದೀವಿ. ಒಂದೊಂದು ಸಮೋಸ ತಿಂದ್ರೆ ಏನಾಗುತ್ತೆ? ತಿನ್ನ ಎಲ್ಲರೂ ತಿಂತವ್ರೆ. ನೀನು ಸಮೋಸ ತಿಂತ ಸಮೋಸ ನೋ ನೋ ನೋ. ಗಣೇಶ್ ಸರ್ ಇದ್ದಾರೆ, ಅವಾಗಿಂದ ಇವ್ರು ಕರೀತಾನೆ ಅವ್ರೆ ಪಾಪ. ನನ್ನ ಕೈ ನೋಡಕ್ಕ ಅದು ಗಣಿ ಅಂತೆ, ಗಣಿ ನಮ್ಮ ಸುದೀಪ್ ಸರ್ಗೆ ಏನೋ ಆಗ್ಬಿಟ್ಟಿದೆ, ಲೆಗ್ ಏನೋ ಗೊತ್ತಿಲ್ಲ ಏನಾಯ್ತು ಅಂತ. ಫುಲ್ಲು ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ ಎಲ್ಲರೂ. ಗೈಸ್ ಅವರ್ ಕಿಚ್ಚ ಇಸ್ ಬ್ಯಾಕ್. ಅವರು ಮತ್ತೆ ಗೇಮ್ ಆಡೋಕ್ಕೆ ಬಂದಿದ್ದಾರೆ. ಒಂಚೂರು ಕಾಲು ಒಂಚೂರು ಏಟಾಯಿತು, ಮತ್ತೆ ವಾಪಸ್ ಬಂದಿದ್ದಾರೆ ಆಡೋಕ್ಕೆ. ಕಿರ್ಚು ನನ್ನ ಹಸ್ಬೆಂಡ್ ಏನೇನೆಲ್ಲ ತಂದವ್ರೆ, ಎಲ್ಲಿ ತರದ್ ಬಿಟ್ಟು ಎಲ್ಲ ಬಜ್ಜಿ ಬೋಂಡ ತಂದವ್ರೆ. ಬಜ್ಜಿ ಬೋಂಡ ತರೋದ ನಾನು ಟಚ್ ಕೂಡ ಮಾಡಲ್ಲ. ನಮ್ಮ ಹಸ್ಬೆಂಡ್ ನೋಡಿ ಇವಾಗ ಫುಲ್ ಜೋಶಲ್ಲಿದ್ದಾರೆ.
ನೋಡಿ ಗೈಸ್, ನಮ್ಮ ರವಿ ಅಣ್ಣ ಹೋಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಹೆಂಗ್ ಇಳಿತೀರಾ? ಜಂಪ್ ಜಂಪ್. ಗಾಯ್ಸ್, ಪೊಲೀಸ್ ಅವ್ರು ಬೈತಿದ್ದಾರೆ, ಅದಕ್ಕೆ ಇವಾಗ ಇಳಿತಿದ್ದಾರೆ. ಸಾರಿ. ನನ್ನ ಸಬ್ಸ್ಕ್ರೈಬರ್ ಅಲ್ಲಿಂದ ಹುಡ್ಕೊಂಡು ಬಂದಿದ್ದಾರೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಕಾಣಿಸ್ತೈತೆ. ಹೆಂಗಿದ್ದಾರೆ ಅಂದ್ರೆ ಇಲ್ಲಿ ಒಮ್ಮೆ ನೋಡಿ guys. ಮತ್ತೆ ಫುಲ್ಲು ಟೆನ್ಷನ್ ಆಗ್ಬಿಟ್ಟವ್ರೆ. ಗಣೇಶ್ ನೋಡ್ತಿಲ್ಲ ಅಂದ್ಬಿಟ್ಟು ಮಾದೇಶ ಅಂತ ಕೆಲ್ಸ್ತವ್ರೆ ಅವಾಗಿಂದ. ಕೊನೆಗೂ ನೋಡ್ತಿಲ್ಲ, ಕೊನೆಗೂ ನೋಡ್ತಾರೆ ಅಂತ ಏನು ಇಲ್ಲಿಗೆ ಇಲ್ಲೇ ಇದ್ದಾರೆ ನೋಡಿ. ಒಂದೇ ಒಂದು ಲುಕ್ಕು. ಗಣೇಶ್ ಸರ್ ಹಿಂಗೆ ತಿರುಗಿಬಿಟ್ರೆ ನಮ್ಮ ಚಿಕ್ಕಿ ಹಿಂಗೆ ಬಿದ್ದೋಗ್ಬಿಡ್ತಾರೆ. ಹಿಂಗೆ ತಿರ್ಗತ್ತೆ ನಮ್ಮ ಚಿಕ್ಕಿ ಹಿಂಗೆ ಬೀಳೋದು ಹೆಂಗೆ ಗೈಸ್. ಆಗ್ತಿಲ್ಲ ಗೈಸ್, ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಎಲ್ಲರೂ ಹಿಂಗೆ ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಂದರೆ ಎಲ್ಲರಿಗೂ ನೋವು ಬಂದ್ಬಿಟ್ಟೈತೆ, ಫುಲ್ ಬ್ಯಾಕ್ ಪೇನ್ ಬಂದ್ಬಿಟ್ಟೈತೆ. ಆಗ್ತಾ ಇಲ್ಲ, ಎಲ್ಲ ಹೋಗೋದೆ ಇವಾಗ. ವಿಕೆಟ್ ಆಯ್ತೇನೋ. ನಡೀತೈತೆ ಮ್ಯಾಚ್, ಯಾರು ವಿನ್ ಆಗ್ತಾರೆ ಅಂತ ನಿನ್ನ ಪ್ರಕಾರ ಯಾರು ವಿನ್ ಆಗ್ತಾರೆ? ಭಾಷೆ ಎಲ್ಲರೂ ಅದನ್ನೇ ಹೇಳೋದು, ಎಲ್ಲರೂ ಅದನ್ನೇ ಹೇಳೋದು. ಮ್ಯಾಚ್ ಕ್ಲೋಸ್ ಆಗುತ್ತೆ ನೋಡು. 10 ರನ್ನಿಂದ 15 ರನ್ ನಾವು ಗೆಲ್ತೀವಿ. ಓಕೆ ಪ್ರಶಾಂತ, ನೀವು ಆಯ್ತಾ ಹೇಳಿ ಚಿಕ್ಕಿ. ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾರೆ, ಒಂದು ಗಣೇಶ್ನ ಮೀಟ್ ಮಾಡೋಕ್ಕಾಗಿಲ್ಲ, ಅದೇ ತುಂಬ ಬೇಜಾರಾಗಿ. ತುಂಬ ಇಂಪಾರ್ಟೆಂಟ್ ಈವೆಂಟ್ನ ಬಿಟ್ಟು ಬಂದ್ರಿ ನೀವು. ತುಂಬ ಟಯರ್ಡ್ ಆಗಿದೆ. ಹೌದು, ಗೊತ್ತಾಗ್ತಿದೆ, ತುಂಬ ಸುಸ್ತಾಗ್ತಿದ್ದೀರಾ. ಇಷ್ಟು ದೂರ ಬಂದೆ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಒಂದಲ್ಲ ಒಂದು ದಿವಸ ಮೀಟ್ ಆಗ್ತೀರಾ. ಯಾರಾದರೂ ಸಬ್ಸ್ಕ್ರೈಬರ್ಸ್ ನೀವು ಒಂದ್ಸತಿ ಆದರೂ ಗಣೇಶನ ಮೀಟ್ ಆಗಿಲ್ಲ ಕಮೆಂಟ್ ಮಾಡಿ. ನಮ್ಮ ಚಿಕ್ಕಿ ನೋಡಿ ಜಲಸ್ ಆಗ್ತಾರೆ, ಜಲಸ್ ಅಲ್ವಾ ಚಿಕ್ಕಿ? ಆಗುತ್ತೆ ಚಿಕ್ಕಿ, ಒಂದೇ ಹೆಲ್ಪ್ಲೆಸ್ ನಾವು. ಇಲ್ಲ ಇಟ್ಸ್ ಓಕೆ. ಇವತ್ತೊಂದು ದಿವಸ ಅಲ್ಲ, ಇನ್ನೂ ಟೈಮ್ ಐತೆ. ಒಂದಲ್ಲ ಒಂದು ದಿವಸ ನೀವು ಮೀಟ್ ಆಗೇ ಆಗ್ತೀರಾ. ಈ ಮಾತನ್ನ ಜ್ಞಾಪನ ಇಟ್ಕೊಳ್ಳಿ. ಐ ಹೋಪ್ ಸೊ. ಪ್ರಶಾಂತ್ ಇರೋಕ್ಕಂತ ಪ್ರಶಾಂತ್ ಇದು ಮಾಡ್ತಾರೆ ಆಯ್ತಾ. ಥ್ಯಾಂಕ್ಸ್. ಕಾಫಿ ಕುಡಿತದೆ ಇವಾಗ. ನನಗೆ ಬೇಡ, ನಿಮಗೆ ಕಾಫಿ, ನಾನು ಕುಡಿ. ಆಯ್ತು ಆಯ್ತಾಯ್ತು. ಯಾರು ವಿನ್ ಆಗ್ತಾರೆ? ವಿನ್ ಆಯ್ತಾರೆ. ಬಾರಮ್ಮ ಬಂದಿದ್ದೀನಿ ಹೇಳಿ, ಬಾರಮ್ಮ ಅದು ಬಂದಿದ್ದೀನಿ. ನೋಡಿ ಗೈಸ್, ಇಲ್ಲಿ ನಿಂತ್ಕೊಂಡು ಔಟ್ ಗುರು ಕೊಟ್ಟ. ಬಾಯ್. ಫೈನಲಿ ಡನ್ ವಿತ್. ಇನ್ನು ಎಲ್ಲ ನೋಡಿ ಗೈಸ್, ಲೈನಾಗಿ ಬರ್ತವ್ರೆ ಎಲ್ಲರೂ. ಡನ್ ಆಗೋಯ್ತು. ಬಾಯ್ ಫಾರ್ ದಿ ಸ್ಟೇಡಿಯಂ. ಇನ್ನು ಯಾವಾಗ ಮತ್ತೆ ಬರ್ತೀವೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಯಾವ ಮ್ಯಾಚ್ ನಡೆದಾಗ ಬರ್ಬೇಕು. ಡೈಲಿ ಬರ್ಬೋದು. ಅಲ್ಲ ಮ್ಯಾಮ್, ಮ್ಯಾಚ್ ಇದ್ರೆ ಬರಬೇಕು. ಬಾಸ್ ಮ್ಯಾಚ್ ಇದ್ರೆ ಮಾತ್ರ ಬರೋದು ನಾವು. ಡೋಂಟ್ ವರಿ, ನೀಟಾಗಿ ಸೇಫಾಗಿ ದೂರದಿಂದ ಬಂದಿದ್ದೀನಿ ನಾನು. ಬಸ್ಸೇ ಸಿಗುತ್ತಂತೆ. ನೀನು ಎಲ್ಲಿರೋದು ಇವಾಗ? ವೈಟ್ ಫೀಲ್ಡ್. ವೈಟ್ ಫೀಲ್ಡ್. ಇವಾಗ ಅಮ್ಮ ನೋಡಿ ಶಾಕ್. ಎಲ್ಲರೂ ಶಾಕ್ ಗೈಸ್. ಇವಾಗ ಕೆಂಟಗಿ ಚಿಕನ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಅದು ಅಲ್ಲಿಂದ ಕ್ಯಾನ್ಸಲ್ ಆಗಿ ಇವಾಗ ನಾವು ಕೊನೆಗೆ ನಮ್ಮ ತವ್ರ ಮನೆ ಒಂದೇನೊಳ್ಳಿ ಎಂಪೈರ್ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ಎಂಪೈರ್ಗೆ. ಎಷ್ಟೊಂದು ಜನ ವೆಜ್ ಇದ್ದಾರೆ, ವೆಜ್ ಯಾರು ತಿಂತಾರೆ, ನಾನ್ ವೆಜ್ ಯಾರು ತಿಂತಾರೆ ನೋಡುವ ಬನ್ನಿ. ಅಷ್ಟರಲ್ಲಿ ಮ್ಯಾಚ್ ಯಾರು ವಿನ್ ಆಗಿದ್ದಾರೆ ಅಂತಲೂ ಗೊತ್ತಾಗ್ಬಿಡುತ್ತೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಡಿನ್ನರ್ ಮಾಡ್ತಾ ಇದ್ದೀವಿ. ಒಂದೇನೊಳ್ಳಿ ಮೈ ಹಸ್ಬೆಂಡ್ ಈಸ್ ಮಿಸ್ಸಿಂಗ್.
ಅವರಂತೂ ಯಾವಾಗಲೂ ಬ್ಯುಸಿ ಇರ್ತಾರೆ. ಎಲ್ಲರೂ ಇದ್ದಾಗ ಅವ್ರು ಇರಲ್ಲ. ಇಟ್ ಹ್ಯಾಪನ್ಸ್, ಏನೂ ಮಾಡೋಕ್ಕಾಗಲ್ಲ. ಬಟ್ ವಿ ಆರ್ ಮಿಸ್ಸಿಂಗ್ ಇಟ್. ಎಲ್ಲ ಒಳ್ಳೆ ಮಸ್ತ್ ಡಿನ್ನರ್ ಮಾಡ್ಕೊಂಡು ಹೋಗುವ. ನಾನು ವಾಟರ್ ಮೆಲನ್ ಜ್ಯೂಸ್. ಸೊ ಗೈಸ್, ಫೈನಲಿ ಮ್ಯಾಚ್ ಬಗ್ಗೆ ಗೊತ್ತಾಯಿತು. ನಮ್ಮ ಕರ್ನಾಟಕ ಇಲ್ವಾ? ಏಯ್ ಹೊಡಿತೀನಿ ಇವಾಗ ನಿಮಗೆ. ಹೇಳ್ತೀವಿ ಅವಾಗಿಂದ ಸುಮ್ಮನೆ ಹೇಳ್ತಾವೆ ನನಗೆ. ಇನ್ನೂ ಮ್ಯಾಚ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ತಿನ್ಬಿಟ್ಟು ಹೇಳ್ತೀನಿ. 1 by 1 ಹೋಗ್ತಿದ್ದಾರೆ ಎಲ್ಲರೂ. ಏನು ಬಂದಿಲ್ಲ. ಪ್ರಶಾಂತ ಗೈಸ್, ನಮ್ಮ ಹಸ್ಬೆಂಡ್ ಬಂದಿದ್ದಾರೆ. ಸೊ ಫೈನಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಗೆದ್ದಿದ್ದಾರೆ. ಸೊ ಆ ಗೆದ್ದಿದ್ದು ಸೀನ್ ನೋಡೋಕ್ಕಾಗಿಲ್ಲ. ಬಟ್ ಏನು ಮಾಡೋಕ್ಕಾಗಿಲ್ಲ. ತುಂಬ ಲೇಟ್ ಆಗಿಬಿಟ್ಟಿದ್ದು, ಲೇಟ್ ನೈಟ್ ಆಗಿಬಿಟ್ಟಿದ್ದು. ಅದಕ್ಕೆ ಬಂದಿದ್ದು. ರೈಸ್ ಚೆನ್ನಾಗಿ ಊಟ ಮಾಡಿ ಇವಾಗ ಮನೆಗೆ. ಸೊ ಗೈಸ್, ಬ್ಯಾಕ್ ಟು ಹೋಮ್. ಸಾಕಾಯಿತು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಕುಂದಿದ್ದು ಕಿರ್ಚಿದ್ದು. ಫೈನಲಿ ವಿನ್ ಆದರು. ಸೊ ಕೊನೆವರೆಗೂ ಇರೋಕ್ಕಾಗಿಲ್ಲ, ವಿನ್ ಆಗೋವರೆಗೂ ಇರೋಕ್ಕಾಗಿಲ್ಲ. ಸೊ ಡನ್, ಫುಲ್ಲಿ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡ್ತಾಯಿರಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬೇಗ 50K ಮಾಡಿ. ನಮ್ಮ ಹಸ್ಬೆಂಡು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಬಾಯ್.